ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ S4 ಅಣು ಜಲಂತರ್ಗಾಮಿ ಸ್ವದೇಶಿ ಶಕ್ತಿಯ ಹೊಸ ಮೈಲುಗಲ್ಲು. ಭಾರತದ ನೌಕಾ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲು ಸ್ಥಾಪನೆಯಾಗಿದೆ. ಭಾರತದ 4ನೇ ಅಣುಚಾಲಿತ ಬ್ಯಾಲಿಸ್ಟಿಕ್ ಮಿಸೈಲ್ ಜಲಂತರ್ಗಾಮಿ ನೌಕೆಯಾದ S4 ಇದೀಗ ಅಧಿಕೃತವಾಗಿ ಸಮುದ್ರದ ಪರೀಕ್ಷೆಗಳನ್ನು ಆರಂಭಿಸಿದೆ. ಇದು ಕೇವಲ ಒಂದು ಸಬ್ಮೆರಿನ್ ಅಲ್ಲ, ಇದು ಭಾರತದ ಸ್ವದೇಶಿ ತಂತ್ರಜ್ಞಾನದ ಸಾಮರ್ಥ್ಯದ ಶಕ್ತಿಶಾಲಿ ಘೋಷಣೆ. 80% ಸ್ವದೇಶೀಕರಣ ಇದುವರೆಗಿನ ಅತ್ಯುನ್ನತ ಮಟ್ಟ. S4 ನೌಕೆ ಸುಮಾರು 80% ಸ್ವದೇಶಿ ಭಾಗಗಳಿಂದ ನಿರ್ಮಿತವಾಗಿದೆ. ಇದು ಭಾರತದ ATV ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಿಸಲಾದ 4ನೇ ಅಣು ಜಲಂತರ್ಗಾಮಿ ನೌಕೆಗಳಲ್ಲಿ ಅತ್ಯಧಿಕ ದೇಶೀಕರಣ ಹೊಂದಿರುವ ವೇದಿಕೆಯಾಗಿದೆ. ಇದರ ಮೂಲಕ ಭಾರತ ತನ್ನ ಅಣು ಜಲಂತರ್ಗಾಮಿ ತಂತ್ರಜ್ಞಾನದಲ್ಲಿ ಎಷ್ಟರ ಮಟ್ಟಿಗೆ ಪಕ್ವಗೊಂಡಿದೆ ಎಂಬುದನ್ನು ಸ್ಪಷ್ಟವಾಗುತ್ತದೆ. ಅರಿಹಂತ್ ವರ್ಗದ ಮುಂದುವರಿದ ಅವತಾರ S4 ಎನ್ನುವುದು INS ಅರಿಹಂತ್ ಜಲಂತರ್ಗಾಮಿ ಮತ್ತು INS ಅರಿಗಾತ್ ಜಲಂತರ್ಗಾಮಿಗಳ ಅನುಭವದ ಮೇರೆಗೆ ವಿನ್ಯಾಸಗೊಳಿಸಲಾದ ಮುಂದಿನ ಹಂತದ ಪ್ಲಾಟ್ಫಾರ್ಮ್ ಆಗಿದೆ. ಈ ನೌಕೆಯಲ್ಲಿರುವ ಪ್ರಮುಖ ಸುಧಾರಣೆ ಎಂದರೆ ಸ್ಟ್ರೆಚ್ ಮಾಡಿದ ಹಲ್ ಡಿಸೈನ್, ಅಂದರೆ ಹೆಚ್ಚು ಉದ್ದದ ದೇಹ ವಿನ್ಯಾಸ. ಇದರಿಂದ ಈ ಜಲಂತರ್ಗಾಮಿ ನೌಕೆ ಹೆಚ್ಚು ಆಯುಧಗಳನ್ನು ಹೊತ್ತೊಯ್ಯಲು ಸಾಧ್ಯವಾಗಿದೆ. K4 ಕ್ಷಿಪಣಿಗಳ ಶಕ್ತಿ. S4ನಲ್ಲಿ ಬಳಸಲಾಗುತ್ತಿರುವ ಪ್ರಮುಖ ಶಸ್ತ್ರಾಸ್ತ್ರವೆಂದರೆ 3500 ಕಿಲೋಮೀಟರ್ ವ್ಯಾಪ್ತಿಯ K4 ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಹಿಂದಿನ ಪೀಳಿಗೆಯ K15 ಕ್ಷಿಪಣಿಗಳಿಗಿಂತ ಬಹಳ ಶಕ್ತಿಶಾಲಿ ಮತ್ತು ದೀರ್ಘವ್ಯಾಪ್ತಿ ಉಳ್ಳದ್ದು. ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನಗಳ ಬಳಕೆ. ಈ ಜಲಂತರ್ಗಾಮಿ ನೌಕೆಯಲ್ಲಿ ಹಲ್ ನಿರ್ಮಾಣ, ಅತಿ ಸುಧಾರಿತ ಎಲೆಕ್ಟ್ರಾನಿಕ್ಸ್, ಪ್ರೊಪಲ್ಷನ್ ಸಿಸ್ಟಮ್, ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲವೂ ಬಹುತೇಕ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದು ವಿದೇಶಿ ಅವಲಂಬನೆ ಕಡಿಮೆಯಾಗಿದ್ದು ಸಿಸ್ಟಮ್ ಇಂಟಿಗ್ರೇಷನ್ ಮತ್ತು ವಿಶ್ವಾಸಾರ್ಹತೆ ಬಹಳ ಮಟ್ಟಿಗೆ ಹೆಚ್ಚಾಗಿದೆ. ಮುಂದಿನ ಹಂತ S5 ಕ್ಲಾಸ್ SSBN. ಇದಕ್ಕಿಂತಲೂ ದೊಡ್ಡ ಹೆಜ್ಜೆ ಇಡುವತ್ತ ಭಾರತ ಮುಂದಾಗಿದೆ. ಮುಂದಿನ ಪೀಳಿಗೆಯ S5 ಅಣುಜಲಂತರ್ಗಾಮಿ ನೌಕೆಗಳು ಸುಮಾರು 13,500 ಟನ್ ತೂಕ ಹೊಂದಿರಲಿದ್ದು ಇಂದಿನ ನೌಕೆಗಳಿಗಿಂತ ದ್ವಿಗುಣ ಗಾತ್ರದವು ಆಗಿರುತ್ತವೆ. ಇವುಗಳಲ್ಲಿ 90%ಕ್ಕಿಂತ ಹೆಚ್ಚು ಸ್ವದೇಶಿ ಅಂಶಗಳು ಇರಲಿವೆ ಎಂದು ಅಂದಾಜಿಸಲಾಗಿದೆ. S5 ಕ್ಲಾಸ್ ನೌಕೆಗಳು K6 ಅಂತರಖಂಡೀಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೊಂದಿಗೆ ಸಜ್ಜಾಗಲಿದ್ದು ಭಾರತದ ಸಮುದ್ರ ಆಧಾರಿತ ಅಣುತಡೆ ಶಕ್ತಿಯ ಮುಖ್ಯ ಆಧಾರವಾಗಲಿವೆ. ಈ ನೌಕೆಗಳು 2030ರ ದಶಕದಲ್ಲಿ ಸೇವೆಗೆ ಪ್ರವೇಶಿಸುವ ಸಾಧ್ಯತೆ ಇದೆ. ಪ್ರಾಜೆಕ್ಟ್ 77 ನಾನ್ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಸಬ್ಮೆರಿನ್ಗಳು. ಇದರ ಜೊತೆಗೆ ಭಾರತೀಯ ನೌಕಾಪಡೆ ಪ್ರಾಜೆಕ್ಟ್ 77 ಅಡಿಯಲ್ಲಿ ಅಣುಶಕ್ತಿ ಚಾಲಿತ ದಾಳಿ ಜಲಂತರ್ಗಾಮಿ ನೌಕೆಗಳನ್ನು ಅಂದರೆ SSNಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ಯೋಜನೆಯ ಗುರಿ 95% ಸ್ವದೇಶಿ ಉತ್ಪಾದನೆ. ಈ SSNಗಳು ಸುಮಾರು 10,000 ಟನ್ ತೂಕ ಹೊಂದಿರಬಹುದು ಮತ್ತು ಮುಂದಿನ ತಲೆಮಾರಿನ ಅನ್ಮ್ಯಾನ್ಡ್ ಅಂಡರ್ ವಾಟರ್ ವೆಹಿಕಲ್ಸ್ UUVಗಳನ್ನು ನಿಯೋಜಿಸುವ ಮದರ್ಶಿಪ್ ಸಾಮರ್ಥ್ಯವೂ ಇರಬಹುದು. ಜಾಗತಿಕ ಮಟ್ಟದ ತಂತ್ರಜ್ಞಾನ ಶಕ್ತಿ. ಈ ಎಲ್ಲ ಬೆಳವಣಿಗೆಗಳ ಮೂಲಕ ಭಾರತ ಸಂಪೂರ್ಣ ಅಣು ಜಲಂತರ್ಗಾಮಿ ಸರಪಳಿಯನ್ನು ದೇಶದಲ್ಲೇ ನಿರ್ಮಿಸುವ ಅತಿ ಕಡಿಮೆ ರಾಷ್ಟ್ರಗಳ ಪಟ್ಟಿಗೆ ಸೇರಲು ಸಿದ್ಧವಾಗಿದೆ. ಇದು
ಕೇವಲ ಸೇನಾ ಬಲವರ್ಧನೆ ಮಾತ್ರವೇ ಅಲ್ಲ, ಇದು ಭಾರತದ ತಂತ್ರಜ್ಞಾನಾತ್ಮಕ ಸ್ವಾಯತ್ತತೆಯ ಘೋಷಣೆ. S-4ನಿಂದ ಆರಂಭವಾದ ಈ ಪಯಣ S-5 ಜಲಾಂತರ್ಗಾಮಿ ಮತ್ತು ಪ್ರಾಜೆಕ್ಟ್ 77 ಮೂಲಕ ಭಾರತವನ್ನು ಜಾಗತಿಕ ಸಮುದ್ರ ಶಕ್ತಿಗಳ ಸಾಲಿನಲ್ಲಿ ಅತ್ಯಂತ ಶಕ್ತಿಶಾಲಿ ಸ್ಥಾನಕ್ಕೆ ಕರೆದೊಯ್ಯುತ್ತಿದೆ. ಇದು ಕೇವಲ ಭದ್ರತೆಗಾಗಿ ಅಲ್ಲ, ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ತಂತ್ರಾತ್ಮಕ ಸ್ಥಿರತೆಗೆ ಮಹತ್ವದ ಅಡಿಪಾಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.